ನಾವು ನಮ್ಮ ಜೀವನದಲ್ಲಿ ಬಾಲ್ಯದ 9 ವರ್ಷ ತನಕ ನಾವು ನಮ್ಮ ಇನ್ನರ್ ಸೆಲ್ಫ್ನ ಕಳೆದುಕೊಳ್ತೀವಿ. ಅಂದರೆ ನಮ್ಮ ವಿಚಾರದ ಮೇಲೆ ಬೇರೆಯವರ ವಿಚಾರ ಹೇರಲಾಗ್ತದೆ. ಅಂದರೆ ನಮ್ಮ ಸ್ಕೂಲು, ಪಾಲಕರು, ಅಕ್ಕಪಕ್ಕದ ಘಟನೆಗಳು, ನ್ಯೂಸು ಇವೆಲ್ಲ ಸೇರಿ ನಮ್ಮ ಸೆಲ್ಫ್ ಇಮೇಜ್ನ ಹಾಳು ಮಾಡ್ತದೆ. ಮತ್ತು ಆ ಸೆಲ್ಫ್ ಇಮೇಜೇ ನಾವು ಯಾರು ಅಂತ ನಿರ್ಧರಿಸಿಬಿಡ್ತದೆ. ಹಾಗಾಗಿ ನಾವು ಇವತ್ತೇನು ಬದುಕ್ತಾ ಇದ್ದೀವಿ, ಆ ಇಮೇಜ್ ಏನಿದೆಯಲ್ಲ ಅದನ್ನೇ ಬದುಕ್ತಾ ಇರೋದು. ನಾವು ದೊಡ್ಡವರಾಗಿದ್ದೀವಿ ಈಗ, ಆದರೆ ನಮ್ಮ ಕೈಯಲ್ಲಿ ಹಣ ನಿಲ್ಲಲ್ಲ, ಸಾಲ, ಕಷ್ಟ ಅಂತ ಏನು ಹೇಳ್ತಾ ಇದ್ದೀವಲ್ಲ, ಅವೆಲ್ಲ ಗುಣಗಳು ನಮ್ಮ ಬಾಲ್ಯದ ಏನು ಇಮೇಜ್ ಸೃಷ್ಟಿಯಾಗಿದೆಯಲ್ಲ ಅದರಿಂದ ಬಂದಂಥದ್ದು. ಇವತ್ತು ನಾವು ಬಿಸ್ನೆಸ್ ಮ್ಯಾನು, ಡಾಕ್ಟ್ರು, ಇಂಜಿನಿಯರು, ಏನೇ ದೊಡ್ಡ ಪೊಸಿಷನಲ್ಲಿ ಇರ್ಬೋದು, ಆದರೂ ನಮಗೆ ದುಡ್ದಿದ್ದನ್ನು ನಿಲ್ಲಿಸ್ಕೊಳ್ಳಿಕ್ಕೆ ಬರ್ತಾ ಇಲ್ಲ. ಖರ್ಚು ಮಾಡೋ ಸ್ವಭಾವ, ಉಳಿತಾಯ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಯಾಕಂದರೆ ನಾವು ಇವತ್ತಿನ ಪೊಸಿಷನಲ್ಲಿ ಇದ್ದೀವಿ, ಅದು ನಮ್ಮ ಕಾನ್ಷಿಯಸ್ ಮೈಂಡಿಗೆ ಗೊತ್ತಿದೆ. ಆದರೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಆ ಬಾಲ್ಯದ ಇಮೇಜ್ ಏನಿದೆ ಅದಷ್ಟೇ ಗೊತ್ತಿದೆ. ಅರ್ಥ ಆಗಿಲ್ಲ ಅಲ್ವಾ? ನನ್ನದೇ ಉದಾಹರಣೆ ಹೇಳ್ತೀನಿ ನೋಡಿ. ನಮ್ಮ ತಂದೆ ತುಂಬ ಒಳ್ಳೆಯವರು, ಯಾವ ಕೆಟ್ಟ ಹ್ಯಾಬಿಟೂ ಇಲ್ಲ. ಅವರ ವರ್ತನೆ ಯಾವ ರೀತಿ ಅಂದರೆ, ದುಡ್ದಿದ್ದ ಸಂಬಳದಲ್ಲಿ 2 ದಿವಸ ಇಟ್ಕೊಳ್ಳಿಕ್ಕೂ ಬರ್ತಾ ಇರಲಿಲ್ಲ, ಖಾಲಿ ಆಗಿಬಿಡೋದು. ತಿಂಗಳ ಕೊನೆ ಆಯಿತು ಅಂದರೆ ಸಾಹುಕಾರರು ಅಂದರೆ ಅವ್ರಿಗೆ ಕೆಲಸ ಕೊಟ್ಟಂಥವ್ರ ಹತ್ರ ಅಡ್ವಾನ್ಸ್ ತಗೊಳ್ಳೋದು. ಆಮೇಲೆ ಊರಿಗೆ ಬಂದಾಗ ಇರೋಬರೋ ದುಡ್ಡೆಲ್ಲ 2 ದಿವಸದಲ್ಲಿ ಖಾಲಿ ಮಾಡಿ ಹೋಗಬೇಕಾದ್ರೆ ಅಕ್ಕಪಕ್ಕದವ್ರ ಹತ್ರ 50-100 ಬಸ್ಸಿಗೆ ಇಸ್ಕೊಂಡು ಹೋಗೋದು. ಇದು ವರ್ಷ ತುಂಬ ನಡೀತಾ ಇತ್ತು. ನಮಗೆ ಅಪ್ಪ ಬಂದರೆ ಖುಷಿ ಆಗೋದು. ಆಮೇಲೆ ನಮಗೆ ಅದು ಗೊತ್ತಿತ್ತು, ಹೋಗಬೇಕಾದ್ರೆ ಅಕ್ಕಪಕ್ಕದಿಂದ 100-200 ಬೇಡ್ಕೊಂಡು ಹೋಗ್ತಾರಂತ. ಸಂಬಳ ಆದಮೇಲೆ ಕೊಡೋದು, ಮತ್ತೆ ಹೋಗಬೇಕಾದ್ರೆ ಅದೇ ಇಸ್ಕೊಂಡು ಹೋಗೋದು. ಇದೇ ಹ್ಯಾಬಿಟು. ಒಂದು ವೇಳೆ ಜಾಸ್ತಿ ಹಣ ಏನಾದರೂ ಬಂತಂದರೂ ಸಹ ಅದನ್ನು ಇಟ್ಕೊಳ್ಳಿಕ್ಕೆ ಬರ್ತಾ ಇರಲಿಲ್ಲ. ಅಕ್ಕಪಕ್ಕದವರಿಗೆ, ರಿಲೇಷನಿಗೆ ಏನಾದ್ರು ತಿಂಡಿ ಕೊಟ್ಟು ಕಳಿಸೋದು, ಈ ರೀತಿ ಮಾಡ್ತಾಯಿದ್ರು. ಇನ್ನು ನೋಡ್ತಾ ಇದ್ದ ಸಿನಿಮಾಗಳು ಅದೇ ರೀತಿದ್ದು. ಅಂದರೆ ಹೀರೋ ಬಡವ, ಶ್ರೀಮಂತರು ಯಾರು ವಿಲನು, ಅವರನ್ನು ಲಾಸ್ಟು ಈ ಹೀರೋ ಹೊಡೆದು ಸಾಯಿಸ್ತಾನೆ. ಈ ಒಂದು ಇಮೇಜು ಅದನ್ನೇ ರೂಢಿ ಮಾಡ್ಕೊಂಡು ಬಂದಿದ್ದರು. ಈಗಲೂ ಹಾಗೆ ಇದ್ದಾರೆ. ಆದರೆ ಅದರ ಪರಿಣಾಮ ಏನಾಯ್ತು ಗೊತ್ತಾ? ನಾನು ಸೇಮ್ ಹಾಗೆ ಆಗಿದ್ದೆ. ಧಾರಾಳಿ, ದಾನಶೂರ ಕರ್ಣ, ಅವರಲ್ಲಿ ಯಾವ್ಯಾವ ಗುಣ ಇದ್ವೋ ಅವೆಲ್ಲ ನನ್ನ ಹತ್ರ ಬಂದಿದ್ವು. ಯಾವ ಬ್ಯಾಡ್ ಹ್ಯಾಬಿಟ್ ಇಲ್ಲ. ಯಾರಿಗಾದರೂ ಕಷ್ಟ ಅಂದರೆ ನಮಗಿಲ್ಲ ಅಂದ್ರೂ ಕೊಟ್ಬಿಡೋ ಸ್ವಭಾವ. ತಿಂಗಳು ಕೊನೆ ಆದರೆ ಯಾರ ಹತ್ರ ಇಸ್ಕೊಳ್ಳೋಂತಹ ರೂಢಿ. ಪರಿಣಾಮ ಏನಾಯಿತು ಅಂದರೆ, ನಾನು ಮಾಡ್ತಾ ಇರೋಂತಹ ಬಿಸ್ನೆಸ್ಸು, ಅಂದರೆ ನಾನು ಇಮೋಷ್ನಲಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಹೋಗಿ ಎಲ್ಲ ಕಳ್ಕೊಂಡೆ. ಆವಾಗಲೇ ನನಗೆ ಈ ಮೈಂಡ್ಸೆಟ್ ಏನು ಅಂತ ಅರ್ಥ ಆಗಿದ್ದು. ಆಮೇಲೆ ನಾನು ಫೈನಾನ್ಷಿಯಲ್ ನಾಲೆಜ್ ಗೇನ್ ಮಾಡ್ಕೊಳ್ಳಿಕ್ಕೆ, ಮೈಂಡ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಕನ್ನಡದಲ್ಲಿ ಒಂದು ಬುಕ್ ಫಸ್ಟ್ ಓದಿದ್ದಂದರೆ ನೀವು ಏಕೆ ಕೋಟ್ಯಾಧಿಪತಿ ಆಗಬಾರ್ದು ಅಂತ. ಆ ಪುಸ್ತಕದಲ್ಲಿ ಬರೀ ಇದೇ ವಿಚಾರ ಇದೆ. ನಿಮ್ಮ ಹತ್ರ ದುಡ್ಡು ನಿಲ್ತಾ ಇಲ್ಲ, ಖರ್ಚು ಮಾಡೋ ಸ್ವಭಾವ ಅಂದರೆ ಆ ಬುಕ್ನ ನೀವು ಓದಲೇಬೇಕು. ಅದ್ಭುತ ಬುಕ್ಕು. ವಿಡಿಯೋನು ಮಾಡಿ ಇಟ್ಟಿದ್ದೀನಿ, ಬೇಕಾದರೆ ನೋಡಬಹುದು. ಇದು ಉದಾಹರಣೆ. ಹಾಗಾಗಿ ನಾವಿಲ್ಲಿ ಏನಾದರೂ ಜೀವನದಲ್ಲಿ ಬದಲಾವಣೆ ಮಾಡಬೇಕು ಅಂದರೆ ನಾವು ಮೊದಲು ನಮ್ಮ ಸೆಲ್ಫ್ ಇಮೇಜ್ನ ಬದಲಾಯಿಸಬೇಕು. ಈಗ ನಮ್ಮ ಜೀವನದಲ್ಲಿ ಏನೇನು ನಡೀತಾ ಇದೆಯೋ ಅವೆಲ್ಲ ಆ ಇಮೇಜ್ ಥ್ರೂನೇ ಬರ್ತಾ ಇರೋದು. ನಮ್ಮ ಅಜ್ಜಿ ಏನು ಹೇಳ್ಕೊಟ್ಟಿದ್ರು, ನಮ್ಮ ತಾತ ಏನು ಹೇಳ್ಕೊಟ್ರು, ಅಕ್ಕಪಕ್ಕದ ಮನೆಯವರು ಏನು ಹೇಳ್ಕೊಟ್ಟಿದ್ರು, ಅವೇ ಅದ್ರ ಮುಖಾಂತರ ನಾವು ಈ ಜೀವನನ ನೋಡ್ತಾ ಇದ್ದೀವಿ. ಈಗ ನಾವು ಆ ಸೆಲ್ಫ್ ಇಮೇಜ್ನ ಚೇಂಜ್ ಮಾಡಬೇಕಾದಂತಹ ಸಂದರ್ಭ ಬಂದಿದೆ. ನಾವು ಯಾವುದೇ ಮರದ ಎಲೆನ ಬದಲಾಯಿಸೋದ್ರಿಂದ ಮರನ ಬದಲಾಯಿಸೋಕ್ಕೆ ಆಗಲ್ಲ. ನಾವು ಮರನ ಬದಲಾಯಿಸಬೇಕು ಅಂದರೆ ಬೀಜನ ಬದಲಾಯಿಸಬೇಕಾಗ್ತದೆ. ಆ ಬೀಜನೇ ರಿಯಲ್ ಸೆಲ್ಫ್ ಇಮೇಜ್. ನಾವು ಯಾವ ರೀತಿ ನಮ್ಮ ಮೈಂಡ್ನ ಪ್ರೋಗ್ರಾಮಿಂಗ್ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಬ್ಯಾಗು ಬೆಂಗಳೂರಲ್ಲಿ ಕಳೆದು ಹೋದರೆ ನಾವು ಬೀದರಲ್ಲಿ ಹುಡುಕ್ತಾ ಇದ್ದೀವಿ, ಸಿಗುತ್ತಾ? ಅಂದರೆ ನಮ್ಮ ಸಮಸ್ಯೆಗೆ ಪರಿಹಾರ ಸಬ್ ಕಾನ್ಷಿಯಸ್ ಮೈಂಡಲ್ಲಿದೆ. ಆದರೆ ನಾವು ಕಾನ್ಷಿಯಸ್ ಮೈಂಡಿಂದ, ಲಾಜಿಕ್ಕಿಂದ, ರೀಸನಿಂಗಿಂದ ಸರಿ ಮಾಡಲಿಕ್ಕೆ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಅಲ್ಲಿ ಲಾಜಿಕ್ಕೇ ನಡೆಯಲ್ಲ. ಹೇಗೆ ಬದಲಾವಣೆ ಸಾಧ್ಯ ಆಗುತ್ತೆ? ನಾವು ಏನೇ ಚೇಂಜ್ ಮಾಡಬೇಕು ಅಂದರೂ ನಮ್ಮ ಸಬ್ ಕಾನ್ಷಿಯಸ್ಸಲ್ಲೇ ಚೇಂಜ್ ಮಾಡಬೇಕಾಗ್ತದೆ. ಉದಾಹರಣೆಗೆ, ಚಿಕ್ಕ ವಯಸ್ಸಲ್ಲಿ ನಮ್ಮಿಂದ ಏನೋ ಒಂದು ತಪ್ಪಾಯಿತು, ತಕ್ಷಣ ನಮ್ಮನ್ನು ಸ್ಟುಪಿಡ್, ಪೆದ್ದ ಅಂದರು, ಮೂರ್ಖ ಅಂದರು. ನಮ್ಮ ವರ್ತನೆಯಲ್ಲಿ ಏನೋ ಸ್ವಲ್ಪ ತಪ್ಪಾಗಿತ್ತು, ಆದರೆ ಅದರ ಶಿಕ್ಷೆ ನಮ್ಮ ಸೆಲ್ಫ್ ಇಮೇಜ್ ಮೇಲೆ ಬಿತ್ತು. ನಾವು ಪೆದ್ರು, ಮುಟ್ಟಾಡ್ರು ಅಂದಮೇಲೆ ನಾವು ಅದೇ ರೀತಿ ನಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ನಮ್ಮ ಸೆಲ್ಫ್ ಇಮೇಜಿಗೆ ಯಾರ್ಯಾರು ಕಾರಣ ಆದರೂ, ನಮ್ಮ ಫ್ಯಾಮಿಲಿ, ನಮ್ಮ ಸ್ಕೂಲು, ನಮ್ಮ ಯೌವನಾವಸ್ಥೆ, ಈ 3 ಸ್ಟೇಟಲ್ಲಿ ನಾವು ಕನ್ಫ್ಯೂಸ್ ಆಗಿ ಇರ್ತೀವಿ, ದ್ವಂದ್ವದಲ್ಲೇ ಇರ್ತೀವಿ. ಕ್ಲಾರಿಟಿ ಇರಲ್ಲ, ಕ್ರಿಯೇಟಿವಿಟಿ ಇರಲ್ಲ. ಮುಂದೆ ಬರ್ತಾ ಬರ್ತಾ ಅದೇ ಸೆಲ್ಫ್ ಇಮೇಜಲ್ಲಿ ನಾವು ಪ್ರಪಂಚನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಪರಿಣಾಮನೇ ನಮ್ಮ ಈಗಿನ ಸ್ಥಿತಿ. ಜೀವನದಲ್ಲಿ ಗುರಿ ಇಲ್ಲ, ಏನಾದರೂ ಸಾಧಿಸಬೇಕು ಅನ್ನೋ ಛಲ ಇಲ್ಲ, ಹೇಗೋ ಜೀವನ ನಡ್ಕೊಂಡು ಹೋದರೆ ಸಾಕಾಗ್ಬಿಟ್ಟದೆ.
ಕಾರಣ ನಮ್ಮ ಸೆಲ್ಫ್ ಇಮೇಜ್. ತುಂಬ ಜನರಿಗೆ ಏನಾದರೂ ಸಾಧಿಸುವ ಸಾಮರ್ಥ್ಯ ಇದೆ, ಆದರೂ ನಿಂತ್ಕೊಂಡಿದ್ದಾರೆ. ಎಜುಕೇಷನ್ ಇದೆ, ಆದರೂ ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ನಿಂತ್ಕೊಂಡಿದ್ದಾರೆ. ಕಾರಣ ಏನು? ಈ 3 ಶಬ್ದ. ನಾವು ಸಹ ಈ ವರ್ಡ್ ಶಬ್ದದಲ್ಲಿ ನಾವೆಲ್ಲಿದ್ದೀವಿ ಅಂತ ಅರ್ಥ ಮಾಡಿಕೊಂಡ್ರೆ ಅದನ್ನು ಬ್ರೇಕ್ ಮಾಡಿ ಮುಂದೆ ಹೋಗ್ಬೋದು. PAW ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಯಾಕೆಂದರೆ ನಾವು ಒಂದು ಹೊರಗಡೆ ಏನಾದರೂ ಸೃಷ್ಟಿ ಮಾಡಬೇಕು ಅಂದರೆ ನಮ್ಮ ಒಳಗಡೆ ಮೊದಲು ಸೃಷ್ಟಿ ಮಾಡಬೇಕಾಗ್ತದೆ. ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ನಿಮ್ಮ ಮನೆ ಮೇಸ್ತ್ರಿ ಬಂದು ಡೈರೆಕ್ಟಾಗಿ ಕಟ್ಟಿಲ್ಲ, ಅದು ಯಾರೋ ಬ್ಲೂ ಪ್ರಿಂಟ್ ಹಾಕಿದ್ದಾರೆ, ನಕ್ಷೆ ಹಾಕಿದ್ದಾರೆ. ಇದು ರೂಮು ಇಲ್ಲಿ ಬರಬೇಕು, ಈ ಹಾಲ್ ಇಲ್ಲಿ ಬರಬೇಕು ಅಂತ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ. ಅದ್ರ ತಕ್ಕಾಗೆ ಆ ಮನೆ ಶೇಪ್ ಪಡ್ಕೊಂಡಿದ್ದೆ. ಅದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸೆಲ್ಫ್ ಇಮೇಜ್ನ, ನಮ್ಮ ಇನ್ನರ್ ಸೆಲ್ಫ್ ಇಮೇಜ್ನ ಟ್ರಾನ್ಸ್ಫಾರ್ಮ್ ಮಾಡಿ ಹೇಗೆ ನಾವು ವೆಲ್ದಿ ರಿಚ್ ಆಗೋದು ಅದನ್ನು ಹೇಳ್ತೀನಿ. ಯಾವುದೇ ವಸ್ತುನ ನಾವು ಅದು ಕಾಸ್ಟ್ಲಿ ಅಂತ ಹೇಳಿದ್ರೆ ಅದು ಸಬ್ಜೆಕ್ಟಿವೇ ಹೊರತು ಆಬ್ಜೆಕ್ಟಿವ್ ಅಲ್ಲ. ಒಂದು ವೇಳೆ ಕಾಸ್ಟ್ಲಿನೇ ಆಗಿದ್ದರೆ ಇನ್ನೊಬ್ರು ಯಾಕೆ ತಗೊಳ್ತಾಯಿದ್ರು? ಒಂದು ವಸ್ತು ಕಾಸ್ಟ್ಲಿ ಅಂತ ಅನಿಸಿದ್ರೆ ಅದರ ಅರ್ಥ ನಮ್ಮ ಸೆಲ್ಫ್ ಇಮೇಜ್ ಚಿಕ್ಕದು. P ಅಂದರೆ ಪಾಸಿಬಲ್, ನನ್ನಿಂದ ಇದು ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. 99% ಜನ ಇಲ್ಲೇ ನಿಲ್ತಾರೆ, ಇದು ಸಾಧ್ಯ ಇಲ್ಲ, ಇದು ಸಂಭವ ಇಲ್ಲ ಅಂತ. ನೀವು ಒಂದು ಸಲ ಗಮನ ಹರಿಸಿ ನೋಡಿ, ನೀವು ಈ ಶಬ್ದನ ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಗಮನ ಹರಿಸಿ. ನೀವು ಯಾವುದಾದ್ರೂ ಪಾಶ್ ಆಗಿರೋಂತಹ ಶೋರೂಮ್ ಮುಂದೆ ಹೋಗಬೇಕಾದ್ರೆ, ಪಾಶ್ ಆಗಿರೋಂತಹ ಹೋಟ್ಲಿಗೆ ಹೋಗಬೇಕಾದ್ರೆ, ಅಬಂಡೆನ್ಸ್ ರಿಚ್ ಸಿಚುವೇಷನಲ್ಲಿ ನೀವು ಇರಬೇಕಾದಂಥ ಪರಿಸ್ಥಿತಿ ಬಂದಾಗ ನಿಮ್ಮ ಫೀಲಿಂಗ್ಸ್ ಏನು ಅದನ್ನು ಅಬ್ಸರ್ವ್ ಮಾಡಿ. ಇದು ದೊಡ್ಡವರಿಗೆ ಮಾತ್ರ, ನಮಗಲ್ಲ ಅಂತ ಅನಿಸ್ತದ? ಒಂದು ವೇಳೆ ನಿಮಗೆ ಇದು ನನ್ನ ರೇಂಜಿಗಲ್ಲ ಅಂತ ಅನಿಸಿದ್ರೆ ನಾನು ಹಿಂದೆ ಹೇಳಿರುವ ಆ್ಯಸ್ ಇಫ್ ಟೆಕ್ನಿಕ್ನ ಯೂಸ್ ಮಾಡಿ. ಈ ಇಡೀ ವಿಡಿಯೋ ಸೀರೀಸಲ್ಲಿ ನಾನು ನಿಮಗೆ ದುಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡಲ್ಲ, ನಿಮ್ಮ ಮೈಂಡ್ ಸೆಟ್ನ ರೆಡಿ ಮಾಡ್ತೀನಿ. ಇನ್ನು 2ನೇ ಶಬ್ದ ಏಬಲ್, ಎಬಿಲಿಟಿ, ನಮ್ಮ ಸಾಮರ್ಥ್ಯ. ಸಾಧ್ಯ ಇದೆ, ಆದರೆ ನನಗೆ ಆ ಸಾಮರ್ಥ್ಯ ಇಲ್ಲ ಅಂದ್ಕೊಳ್ಳೋವಂಥದ್ದು. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಎಷ್ಟೋ ಜನ ಸಾಧಕರು ಅವರ ಹಿನ್ನೆಲೆ ನೋಡಿದರೆ ಅವರು ಈ ಮಾತು ಅನ್ಬೋದಿತ್ತು, ನಾನು ಏಬಲ್ ಇಲ್ಲ ಅಂತ, ಐ ಆಮ್ ನಾಟ್ ಏಬಲ್ ಅಂತ. ಆದರೆ ಸಾಧಿಸಿದ್ದಾರೆ. ಎಲ್ಲ ಲಿಮಿಟ್ನ ಬ್ರೇಕ್ ಮಾಡಿದ್ದಾರೆ, ಎಲ್ಲ ಬಿಲೀಫ್ಸ್ನ ಬ್ರೇಕ್ ಮಾಡಿದ್ದಾರೆ. ಆದರೆ ನಾವು ಮಾತ್ರ ನಾವು ಸಮರ್ಥರಲ್ಲ ಅಂದ್ಕೊಂಡಿದ್ದೀವಿ. ಅರ್ಥ ಏನು ಅಂದರೆ, ಸಾಧ್ಯನೂ ಇದೆ, ನಾವು ಏಬಲ್ಲೂ ಆಗಿದ್ದೀವಿ, ಸಮರ್ಥರೂ ಆಗಿದ್ದೀವಿ. ಹಿಂದೆ ಅವರು ಸಾಧನೆ ಮಾಡಬೇಕಾದ್ರೆ ಏನು ಕಷ್ಟ ಇತ್ತೋ ಅದಕ್ಕಿಂತ ಇನ್ನೂ ಚೆನ್ನಾಗೇ ಇದ್ದೀವಿ ನಾವು, ಆದರೆ ಏಬಲ್ ಇಲ್ಲ ಅಂದ್ಕೊಂಡಿದ್ದೀವಿ. ಇನ್ನು 3ನೇ ಶಬ್ದ W, ವರ್ದಿ. ಸಾಧ್ಯ ಇದೆ, ಏಬಲ್ ಆಗಿದ್ದೀವಿ, ಆದರೆ ಅಷ್ಟು ವರ್ದಿಯಾಗಿಲ್ಲ ಅಂದ್ಕೊಳ್ಳೋವಂಥದ್ದು. ನಾವು ಯೋಗ್ಯರಲ್ಲ ಅಂದ್ಕೊಳ್ಳೋವಂಥದ್ದು. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದರೆ ಮೂಲ ಮಂತ್ರ ಏನು ಅಂದರೆ, ನಮ್ಮ ಬ್ಯಾಕ್ಗ್ರೌಂಡ್ ಏನು, ನಮ್ಮ ಎಜುಕೇಷನ್ ಏನು, ನಮ್ಮ ಪೇರೆಂಟ್ಸ್ ಶ್ರೀಮಂತರ, ಅದರಿಂದ ಏನೂ ವ್ಯತ್ಯಾಸ ಆಗಲ್ಲ. ವ್ಯತ್ಯಾಸ ಎಲ್ಲಾಗುತ್ತಂದರೆ ನಮ್ಮ ಯೋಗ್ಯತೆ, ನಮ್ಮ ಜೀವನನ ಯಶಸ್ಸಿನ ಕಡೆ ಸಾಗಿಸಲಿಕ್ಕೆ ನಾವು ಯೋಗ್ಯರಿದ್ದೀವಿ. ಎಸ್, ಐ ಡಿಸರ್ವ್ ಇಟ್ ಅಂತ ಮಾಡ್ಕೊಳ್ಳೋದ್ರಲ್ಲಿದೆ. ಮುಂದಿನ ವಿಡಿಯೋದಲ್ಲಿ ನಾವು ನಮ್ಮ ಸೆಲ್ಫ್ ಇಮೇಜ್ನ ರೀಕ್ರಿಯೇಟ್ ಮಾಡೋಣ. ಆ ಮೂಲಕ ನಮ್ಮ ಯಶಸ್ಸನ್ನು ನಾವು ಪಡೆಯೋಣ. ಮುಂದಿನ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ನ ಆನ್ ಮಾಡಿ. ಎಲ್ರಿಗೂ ಯೂಸ್ ಆಗಲಿ ಅನ್ನೋ ಅಭಿಪ್ರಾಯ ಇದ್ದರೆ ದಯವಿಟ್ಟು ಶೇರ್ ಮಾಡಿ.